ಇವತ್ತು ಒಂದು ಪ್ರೆಸ್ ಮೀಟ್ ಮಾಡೋಣ ಅಂದ್ಕೊಂಡು ಒಂದು ಅರ್ಧ ಗಂಟೆ ಡಿಲೇ ಆಯಿತು. ಅದಕ್ಕೂ ನಾನು ಕ್ಷಮೆ ಕೇಳ್ತಿದ್ದೀನಿ. ಈಗ ನಾನು ಹೆಚ್ಚಿಗೆ ಏನು ಮಾತಾಡೋದೇನಿಲ್ಲ. ನಿನ್ನೆ ನಡೆದಂಥ ಕಾರ್ಯಕ್ರಮಕ್ಕೆ ಏನು ನನ್ನ ಹಿತೈಷಿಗಳು, ನನ್ನ ಅಭಿಮಾನಿಗಳು, ನನ್ನ ಆತ್ಮೀಯರು ಏನು ಸಹಕಾರ ಮಾಡಿದ್ರು, ಎಲ್ಲ ಬರೆದ್ರು, ಅವರಿಗೆ ಒಂದು ಬಂದಿದ್ದರು, ಅವ್ರಿಗೆ ಧನ್ಯವಾದಗಳು ಹೇಳೋದಕ್ಕೆ ನಾನು ಇವತ್ತಿನ ದಿನ ಕರೆದಿದ್ದೀನಿ ಅಷ್ಟೇ. ಅದೇ ರೀತಿಯಾಗಿ ಕೆಲವರಿಗೆ ಅವ್ರು ನನ್ನನ್ನು ನೋಡಬೇಕು, ನನ್ನನ್ನು ಮಾತಾಡಿಸ್ಬೇಕು ಅನ್ನೋ ಒಂದು ಪಾಪ ಸಂತೋಷದಿಂದ ಬಂದಿದ್ದರು. ಅವರಿಗೆ ಆ ವೇದಿಕೆ ಮೇಲೆ ಬರೋದಕ್ಕೆ ಸುಮಾರು ಒಂದು ಅರ್ಧಕ್ಕರ್ಧ ಜನಕ್ಕೆ ಬರೋಕ್ಕೆ ಅವಕಾಶ ಆಗಲಿಲ್ಲ. ಅವರಲ್ಲೂ ಸಹ ನಾನು ಕ್ಷಮೆ ಕೇಳೋದಕ್ಕೆ ಮೊದಲ ಬಾರಿಗೆ ನಾನು ಅದನ್ನು ಇಚ್ಛೆ ಪಡ್ತೀನಿ. ಅವ್ರ ಪಾಪ ಅಷ್ಟೊತ್ತಲ್ಲಿ ಬಂದು ವೇದಿಕೆ ಮೇಲೆ ಬಂದು ಸುಮಾರು ಹೂನಾರಗಳು ತಂದು ನನಗೆ ಹಾಕಬೇಕು ಅಂತ ಬಂದವ್ರು ಪಾಪ ಹಂಗೆ ವಾಪಸ್ ಹೋಗಿದ್ದಾರೆ. ಅವ್ರಿಗೂ ಸಹ ನನ್ನ ಒಂದು ಇದ್ರ ಬಗ್ಗೆ ನಾನೊಂದು ಸಾರಿ ಅಂತ ಕೇಳೋದಕ್ಕೆ ನಾನು ಇಷ್ಟಪಡ್ತಾಯಿದ್ದೀನಿ. ನಿನ್ನೆ ನನ್ನ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ನಾನು ನನ್ನ ಸ್ನೇಹಿತರು ಅಂತ ಯಾರನ್ನ ಹೇಳಲ್ಲ, ನನ್ನ ಸಹೋದರರು ಅಂತ ಹೇಳ್ತೀನಿ. ಎಲ್ಲ ನನ್ನ ಸಹೋದರರು ಅವರ ಮನೆಯ ಒಬ್ಬ ಅಣ್ಣನ ಥರ ಇಲ್ಲ ತಮ್ಮಂದು ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡಿದ್ದಾರೆ ಅಂದ್ಕೊಳ್ತೀವಿ. ನೀವು ಸದಾ ನೋಡಿರ್ತೀರ ಅವರ ಒಂದು ಹುಮ್ಮಸ್ಸು, ಅವರಿದ್ದಂಥ ಒಂದು ಪಟ್ಟಂಥ ಕಷ್ಟ, ಅವ್ರು ಪಡ್ತಾ ಇರ್ತಂಥ ಶ್ರಮ ನೀವು ಸದಾ ನೋಡಿರ್ತೀರಿ. ಅವ್ರಿಗೂ ಸಹ ಎಲ್ಲ ನನ್ನ ಸಹೋದರಿಗೂ ಸಹ ಇವತ್ತಿನ ದಿನ ನಾನು ಚಿರಋಣಿಯಾಗಿದ್ದೀನಿ ಅಂತ ಹೇಳೋದಕ್ಕೆ ಕೂಡ ನಾನು ಇಷ್ಟಪಡ್ತಾಯಿದ್ದೀನಿ. ಇಷ್ಟೇ, ನಾನು ಬರ್ತ್ಡೇ ಬಗ್ಗೆ ಮಾತಾಡಬೇಕಾಗಿರೋದು ನಾನು ಇಷ್ಟೇ. ತಾವೇನಾದರೂ ಕೇಳಂಗಿದ್ರೆ ನಾನು ಅದಕ್ಕೆ ಆನ್ಸರ್ ಹೇಳೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಇಷ್ಟೇ, ನಾನು ಇಷ್ಟು ಮಾತ್ರ ಕೇಳೋದಕ್ಕೆ ನಾನು ಮೀಟಿಂಗ್ ಸರ್. ಮುಂದಿನ ದಿನ ರಾಜಕೀಯ ಜೀವನ ಹೆಂಗೆ ಸರ್ ಅಂತ ಯಾವ ಪಕ್ಷದಲ್ಲಿ? ಪಕ್ಷ ಅನ್ನೋದೇನು ನಾವೇನು ಅಂದ್ಕೊಂಡಿಲ್ಲ. ನಾವೆಲ್ಲ ಆ ಸಮಯದಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡೋಣ ಅಂದ್ಕೊಂಡಿದ್ವಿ. ಕೆಲವರು ಇವರು ಆದಿನ ಟೀಮ್ ಬಂದು ಎಲ್ಲ ಕೇಳ್ಕೊಂಡಾರೆ, ಈ ಸತಿ ನಮಗೆ ಸಪೋರ್ಟ್ ಮಾಡಿ 28ಕ್ಕೆ MLA ಮಾಡಿ ಅಂತ ಆ ಟೀಮ್ ಬಂದು ಕೇಳ್ಕೊಂತಾರೆ. ಅವರ ಅಹವಾಲು ಅವ್ರು ಕೇಳಿದ್ದಾರೆ. ಆದ್ನಾಗ ನನ್ನ ಒಳ್ಳೆಯ ಸ್ನೇಹಿತ, ಅದರಲ್ಲಿ ಇರೋದ್ರಲ್ಲಿ ತಪ್ಪೇನಿಲ್ಲ. ಸುಮಾರು 20 ವರ್ಷದಿಂದ ನನ್ನ ಒಳ್ಳೆಯ ಸ್ನೇಹಿತ. ಒಂದು ವಾತಾವರಣ ಇತ್ತು, ರಾತ್ರಿಯಿಂದ ಒಂದು ವಾತಾವರಣ ಚೇಂಜ್ ಆಯಿತು. ಭೂಷಿತ್ ನಾಯಕ ಅನ್ನೋದೊಂದು ಸಂದೇಶ ಹೋಗಿದೆ. ಏನಂತ ಮುಳಬಾಗ ತಾಲೂಕು ಬೇಕಾಗಿರೋ ನಾಯಕನ ಸಿಗ್ತಾ ಇದ್ದಾನೆ ಅಂತ ನನಗೆ ಗೊತ್ತಿಲ್ಲ. ಅದು ನಾನು ಮೊದಲಿಂದ ಹೆಂಗಿದ್ದೀನಿ ಹಂಗೆ ಇದ್ದೀನಿ. ಈಗೇನು ರಾತ್ರಿಯಿಂದ ಏನು ಬದಲಾವಣೆ ಆಗಿರೋಂಥದ್ದೇನಿಲ್ಲ. ಮೊದಲಿಂದ ಹೆಂಗಿದ್ದೀನಿ ಹಂಗೆ ಇದ್ದೀನಿ. ನನಗೆ ಒಂದೊಂದು ಗೊತ್ತು, ನಾನು ನಂಬಿದವ್ರು ನಾನು ಯಾರಿಗೂ ಮೋಸ ಮಾಡಿಲ್ಲ. ನಾನು ನಂಬಿದವ್ರು ನನ್ನ ಹತ್ರ ನನ್ನಿಂದ ಹೋಗಿ ಅಂತ ನಾನು ಹೇಳಿಲ್ಲ. ನಾನು ಇಷ್ಟ ಆಗಿರೋ ಅವಕಾಶಕ್ಕಾಗಿ ಬಂದಿರೋರು, ಅವಕಾಶಕ್ಕಾಗಿ ಉಪಯೋಗಿಸ್ಕೊಂಡಿರ್ತಕ್ಕಂಥವ್ರು ಹೋಗಿರ್ಬೋದು. ಅವರೇನಾದರೂ ಆ ರೀತಿ ತಿಳ್ಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ನೀವು ಬದಲಾಗಿಲ್ಲ ಸರ್, ನಿಮ್ಮ ಅಭಿಮಾನಿಗಳು ನಿಮ್ಮನ್ನು ಬದಲಾಯಿಸಿದ ಒಬ್ಬ ಬಹು ಜನ ನಾಯಕನಾಗಿ ಅಲ್ಲ. ನಾನು ನನ್ನ ಅಭಿಮಾನಿಗಳನ್ನ ತಿಳಿಸಿಗಳು ನಾನು ಒಳ್ಳೆ ಒಂದು ಸ್ಥಾನಮಾನದಲ್ಲಿ ನೋಡಬೇಕು ಅಂತ ಆಸೆ ಇರ್ತದಲ್ವಾ, ಅದೇನು ತಪ್ಪಲ್ವಲ್ಲ. ಅದು ಭಗವಂತ ಡಿಸೈಡ್ ಮಾಡ್ತಾನೆ. ಈಗ ನನ್ನ ಮಗ ನಮ್ಮ ಅಣ್ಣ ಒಂದು ಒಳ್ಳೆ ಸ್ಥಾನದಲ್ಲಿರಬೇಕು, ನಾನು ಒಂದೇ ಒಂದು ಮಟ್ಟಕ್ಕೆ ಹೋಗ್ಬೇಕು, ನಾವೆಲ್ಲ ಖುಷಿ ಪಡಬೇಕು ಅನ್ನೋದು ಇರ್ತದಲ್ವ. ನನಗೆ ಏನೂ ಅಧಿಕಾರ ಇಲ್ದಿರ ನನ್ನ ಪರವಾಗಿ ಶ್ರಮ ಪಡ್ತಾರೆ ಅಂತ ಹೇಳಿದ್ರೆ ನನಗೇನೋ ಒಂದು ಒಳ್ಳೆ ಅವಕಾಶ ಸಿಗ್ತದೆ ಅಂತೇಳಿ ಅವ್ರು ಖುಷಿ ಪಡಲ್ವಾ? ಕಾಮನ್ ಅಲ್ವಾ? ಒಂದು ಮನೆಯಲ್ಲಿ ಒಬ್ಬ ಅಣ್ಣ ಒಳ್ಳೆ ಪೊಸಿಷನ್ ಹೋಗ್ತಾನೆ, ತಮ್ಮಂದ್ರೆ ಯಾರು ಸಂತೋಷ ಪಡಲ್ಲ? ನೀವೇ ಖುಷಿ ಪಡ್ತಾ ಇರ್ತೀರಿ. ನನ್ನ ಜೊತೆಯಲ್ಲಿ ನನ್ನ ತಮ್ಮಂದ್ರೆ ಅವ್ರು ಯಾಕೆ ಖುಷಿ ಪಡಲ್ಲ? ಇರ್ಬೋದು, ಅವ್ರ ಆಸೆ ಇರ್ಬೋದು.